ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೊಟ್ಟಿರುವ ಹಣ ವಾಪಸ್ ಬರ್ತಾ ಇಲ್ಲ. ತುಂಬ ಜನಗಳದು ಇದೊಂದು ವಿಶೇಷವಾಗಿ ಬರ್ತಾ ಇರುವಂಥದ್ದು. ಕೊಟ್ಟಿರುವ ಹಣ ವಾಪಸ್ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿ, ಕೊಟ್ಟಿರುವ ಹಣ ವಾಪಸ್ ಬರುತ್ತಾ ಇಲ್ವಾ ಅನ್ನೋದನ್ನು ಪ್ರಶ್ನಾದಲ್ಲಿ ನೀವು ನೋಡಿ ತಿಳ್ಕೊಬೋದು. ಪ್ರಶ್ನೆ ಇತ್ಯಾದಿಗಳನ್ನ ಹಾಕಿದಾಗ ನುರಿತ ವಿದ್ಯಾವಂತರು ನಿಮಗೆ ತಿಳಿಸ್ತಾರೆ, ಇದಾಗತ್ತೆ, ಬರುತ್ತೆ, ಬರಲ್ಲ ಇತ್ಯಾದಿಗಳನ್ನ ತಿಳಿಸ್ತೆ. ಅಥವಾ ಬಂದರೆ ಕಂತಲ್ಲಿ ಬರುತ್ತೆ, ಅಥವಾ ಈ ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತು ಬರ್ತದೆ. ಸರ್, ನನಗೆ ಇದು ಮಾಡೋಕ್ಕಾಗಲ್ಲ, ನಾನು ಇಲ್ಲಿದ್ದು ನೀವು ಚೀಟಿ ತಗೊಳ್ಳಿ ಸರ್, ನಾನು ಚೀಟಿ ಕಟ್ಕೊಂಡು ಹೋಗ್ತೀನಿ. ವಸ್ತು ಚೇಂಜ್ ಆಗಬಹುದು. ಅಥವಾ ಇವ್ರು ಯಾರಾದರೂ ಬಂದು ಅದನ್ನು ನಾನು ತೀರಿಸ್ತೀನಿ, ಬಡ್ಡಿ ಬಿಟ್ಬಿಡಿ, ಆ ರೀತಿಯೂ ಬರ್ಬೋದು. ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡು ವಾಪಸ್ ಬರೋದಕ್ಕೆ ಏನಾದರೂ ಪರಿಹಾರಗಳಿದೆಯಾ ಅಂದರೆ ಖಂಡಿತವಾಗ್ಲೂ ಪರಿಹಾರಗಳು ಬಹಳಷ್ಟಿದೆ. ಅದರಲ್ಲಿ ಎಷ್ಟು ಕೆಲಸ ಮಾಡ್ತು, ಎಷ್ಟು ಮಾಡಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮಗೋಸ್ಕರ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಮಂಗಳವಾರದ ದಿನ ಅಥವಾ ಶನಿವಾರದ ದಿನ ಹತ್ತಿರದಲ್ಲಿರುವಂಥ ಕಾವಲು ದೇವರ ಆಲಯಕ್ಕೆ ತೆರಳಿ ಒಂದು ಹರಕೆಯನ್ನು ಕಟ್ಕೊಳ್ಳಿ. ಯಾವ ವ್ಯಕ್ತಿಯಿಂದ ಎಷ್ಟು ದುಡ್ಡು ಬರಬೇಕಾಗಿದೆ, ನ್ಯಾಯಯುತವಾಗಿರಬೇಕು. ಬಡ್ಡಿ ವ್ಯವಹಾರ ಮಾಡುವವರಿಗೆ ಇದು ಪ್ರಯೋಗ ಕೆಲಸ ಮಾಡಲ್ಲ. ಅದಕ್ಕಂತಲೇ ಬೇರೆ ಇದೆ, ಯಾಕಂದರೆ ಅದು ವ್ಯವಹಾರ. ಗೊತ್ತಾಯ್ತಾ ಸ್ನೇಹಿತರೆ? ಯಾಕೆ ಸರ್ ಬಡ್ಡಿ ವ್ಯವಹಾರ ಅಂದರೆ ಕೆಟ್ಟದ ಅಂದರೆ ಹಂಗಲ್ಲ ನಾನು ಹೇಳ್ತಾ ಇರೋದು. ಅದು ವ್ಯವಹಾರ ರೀತಿಯಲ್ಲಿ ಅದಕ್ಕೆ ಪರಿಹಾರಗಳು ಬೇರೆ ಇದೆ. ನಾವು ಒಂದು ಕಷ್ಟ ಅಂತ ಯಾರಿಗಾರು ಕೊಟ್ಟಿರ್ತೀವಿ, ಕೊಡ್ತೀನಿ ತಗೊಳಪ್ಪ ಅಂತ ಬಿಟ್ಟು ತಗೊಳೋದವ್ನು ಕೊಡ್ತಾ ಇರಲ್ಲ, ಅಥವಾ ಕೊಡ್ತೀನಿ ಕೊಡು ಅಂತ ಈಸ್ಕೊಳೋದವ್ನು ಅವ್ನು ಪತ್ತೇನೇ ಇರಲ್ಲ, ವ್ಯಕ್ತಿ ಕಾಣಿಸ್ತಾನೆ ಇಲ್ಲ, ಕೈಗೆ ಸಿಗ್ತಾನೆ ಇಲ್ಲ ಅನ್ನುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ನಮ್ಮವರೇ ಸರ್, ಕೊಟ್ಟೆ ಕೈ ಎತ್ಬಿಟ್ರು ಅಲ್ವಾ? ಅಥವಾ ಯಾರೋ ಇನ್ನೊಬ್ಬರ ಇದರಲ್ಲಿ ನಾನು ಇಸ್ಕೊಟ್ಟೆ ಸರ್, ಇವಾಗ ನಾನು ಸಿಕ್ಕಾಕೊಂಡಿದ್ದೀನಿ, ಇಲ್ಲಿ ನಾನು ಕಟ್ತಾ ಕೂತಿದ್ದೀನಿ, ಅವ್ನು ಎಸ್ಕೇಪ್ ಆಗ್ಬಿಟ್ಟವನೆ, ಅಥವಾ ಇವಾಗ ನನ್ನ ಹತ್ರ ಇಲ್ಲ, ಏನು ಮಾಡ್ಕೋತೀಯ, ನಾನು ಸಾಯ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಎದುರಿಸ್ತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಹಣ ವಾಪಸ್ ಬರಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ. ಅದಕ್ಕೇನು ಪರಿಹಾರ ಅಂತ ಹೇಳಿದ್ರೆ, ಹತ್ತಿರದಲ್ಲಿರುವಂಥ ಕಾವಲು ದೇವರ ದೇವಸ್ಥಾನಕ್ಕೆ ಹೋಗಿ. ಗ್ರಾಮ ದೇವರು, ಗಣಪತಿ, ಆಂಜನೇಯ, ವೀರಭದ್ರ ಸ್ವಾಮಿ, ಕಾಲಭೈರವೇಶ್ವರ. ಅರ್ಥ ಆಯ್ತಾ? ಕಾವಲು ದೇವರು ಅಂದರೆ ಇವಾಗ ಗೊತ್ತಾಗಿರ್ಬೇಕು ನಿಮಗೆ, ರೈಟಾ? ಯಾರು ಸಿಗ್ತಾ ಇಲ್ಲ ಸರ್, ಗಣಪತಿ ಹತ್ರ ಹೋಗಿ, ಮುನೇಶ್ವರನ ಹತ್ರ ಹೋಗಿ. ಅರ್ಥ ಆಯ್ತಾ? ಇಲ್ಲಿಗೆ ಹೋಗಿ ವ್ಯಕ್ತಿಯ ಹೆಸರಿನಲ್ಲಿ, ಯಾವ ವ್ಯಕ್ತಿಗೆ ನೀವು ಅಥವಾ ಯಾವ ವ್ಯಕ್ತಿಯಿಂದ ನೀವು ದುಡ್ಡು ಪಡಿಬೇಕಾಗಿದೆಯೋ ಆ ವ್ಯಕ್ತಿಯ ಹೆಸರು, ಯಾವ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾ ಇದ್ದೀನಿ, ಯಾವ ವ್ಯಕ್ತಿ ದುಡ್ಡು ಕೊಡ್ತಾ ಇಲ್ಲ, ಆ ವ್ಯಕ್ತಿಯ ಹೆಸರಿನಲ್ಲಿ ಅಲ್ಲೊಂದು ಹರಕೆಯನ್ನು ಕಟ್ಕೊಂಡು ಹೋಗಬೇಕು. ಇಂಥ ವ್ಯಕ್ತಿಯಿಂದ ನನಗೇನಾದ್ರು ದುಡ್ಡು ಸಿಕ್ತು ಅಂತ ಹೇಳಿದ್ರೆ, ದುಡ್ಡು ಬಂತು ಅಂತ ಹೇಳಿದ್ರೆ, ಇಷ್ಟು ದುಡ್ಡು ನಂದು ಬಂತು ಅಂತ ಹೇಳಿದ್ರೆ, ಅದರಲ್ಲಿ ನಾನು ನಿನಗೊಂದು ಸೇವೆಯನ್ನು ಮಾಡ್ತೀನಿ ಅಂತ. ಸೇವೆ ನಿಮ್ಮಿಷ್ಟ. ನೀವು ಬಟ್ಟೆನಾದರೂ ಕೊಡಿ, ನೀವು ಕುಂಕುಮಾರ್ಚನೆಯನ್ನಾದರೂ ಮಾಡಿ, ನೀವು ಅಭಿಷೇಕವನ್ನು ಮಾಡಿ, ನೀವು ಏನು ಬೇಕಾದ್ರೂ ಮಾಡಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀವು ಯಾವುದಾದ್ರು ಒಂದು ಸೇವೆಯನ್ನು ಒಪ್ಕೊಂಡು ಅಲ್ಲಿ ಬರಬೇಕಾಗುತ್ತೆ. ಸರ್, ಇದೊಂದು ಸ್ವಲ್ಪ ಸ್ಪೀಡಾಗಿ ವರ್ಕ್ ಮಾಡಬೇಕು, ಅದಕ್ಕೇನಾದರೂ ಒಂದು ಐಡಿಯಾ ಕೊಡಿ ಅಂತ ಹೇಳಿದ್ರೆ, ಈ ಪ್ರಯೋಗವನ್ನು ಭಾನುವಾರದ ದಿವಸನೇ ಮಾಡಿ. ಈ ಪ್ರಯೋಗವನ್ನು ಭಾನುವಾರದ ದಿವಸ ಮಾಡಿ. ಅಥವಾ ನನಗೆ ಜನ್ಮವಾರ ಗೊತ್ತು, ನಾನು ಯಾವ ದಿನ ಹುಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು, ನಾನೇ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮವಾರದ ದಿವಸ ಈ ಪ್ರಯೋಗವನ್ನು ಮಾಡಿ. ಒಂದು. ಎರಡನೇದು, ಆ ವ್ಯಕ್ತಿ ಯಾರಿಗೆ ನೀವು ದುಡ್ಡು ಕೊಟ್ಟಿದ್ದೀರೋ ಆ ವ್ಯಕ್ತಿ ಎಲ್ಲಿ ನೆಲೆಸ್ತಾನೆ ಅನ್ನೋದು ನಿಮ್ಗೆ ಗೊತ್ತಾ? ಯಾವ ಊರಲ್ಲಿರ್ತಾನೆ, ಯಾವ ಜಾಗದಲ್ಲಿ ಇರ್ತಾನೆ ಅನ್ನೋದು ನಿಮಗೆ ಗೊತ್ತಾ? ಗೊತ್ತಿದ್ದರೆ ಆ ಊರು ಅಥವಾ ಆ ಜಾಗದಲ್ಲಿ ನೆಲೆಸಿರುವಂಥ ಗ್ರಾಮ ದೇವರ ಹತ್ರ ಹೋಗಿ ಇದೇ ಕೆಲಸವನ್ನು ಅಲ್ಲಿ ಮಾಡಿ. ಈ ರೀತಿ ನಿನ್ನ ಗ್ರಾಮದಲ್ಲಿ ನೆಲೆಸಿರುವಂಥ ಒಬ್ಬ ವ್ಯಕ್ತಿ ನನ್ನ ಈ ಹಣವನ್ನು ಪಡ್ಕೊಂಡು ಹೋಗಿದ್ದಾರೆ, ನನ್ನ ಈ ಥರದ ಒಂದು ದುಡ್ಡನ್ನು ಪಡ್ಕೊಂಡು ಹೋಗಿದ್ದಾರೆ, ಕೊಡ್ತಾ ಇಲ್ಲ, ದಯವಿಟ್ಟು ಅವರಿಂದ ನೀನೇನಾದ್ರು ನನಗೆ ದುಡ್ಡು ಕೊಡಿಸಿದೆ ಅಂದರೆ ನಾನು ಈ ರೀತಿಯಾದಂಥ ಒಂದು ಸೇವೆಯನ್ನು, ಪುಟ್ಟದಾಗಿರುವಂಥ ಒಂದು ಸೇವೆಯನ್ನು ನಿಮಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ನೀವು ಬನ್ನಿ. ನಿಮ್ಮ ಹಣ ಖಂಡಿತವಾಗ್ಲೂ ನಿಮಗೆ ಬಂದು ಸೇರುತ್ತೆ. ಸರ್, ಅವ್ರ ಊರಿಗೆಲ್ಲ ಗೊತ್ತಿಲ್ಲ ಸರ್, ಎಲ್ಲಿರ್ತಾನೋ ಏನೋ ಗೊತ್ತಿಲ್ಲ ಸರ್, ನಮ್ಮ ಆಫೀಸ್ ಹತ್ರ ಬಂದಿದ್ದ ಸರ್, ಯಾರೋ ಒಬ್ರು ಇಂಟ್ರೊಡಕ್ಷನ್ ಮಾಡಿದ್ರು ಸರ್, ನಾನು ಕೊಟ್ಬಿಟ್ಟೆ ಸರ್, ಇದೆಲ್ಲ ಕಮೆಂಟ್ ಬರುತ್ತೆ ನನಗೆ. ಅರ್ಥ ಆಯ್ತಾ? ಇದ್ಯಾವುದು ಗೊತ್ತಿಲ್ಲ ಅಂದರೆ ನೀವು ನೆಲೆಸಿರುವಂಥ ಗ್ರಾಮ ದೇವರ ಹತ್ರ ಹೋಗಿ, ನೀವು ನೆಲೆಸಿರುವಂಥ ಜಾಗದಲ್ಲಿರುವಂಥ ಗಣಪತಿ, ಆಂಜನೇಯ ಆಗುತ್ತೆ, ಕಾಲಭೈರವ, ವೀರಭದ್ರೇಶ್ವರ, ಮುನೀಶ್ವರ ಎಲ್ಲರೂ ಆಗುತ್ತೆ. ಕಾವಲು ದೈವಗಳು ಯಾರಿದ್ದಾರೋ ಅವರ ಹತ್ರ ಹೋಗಿ ಅಲ್ಲಿ ನೀವು ಒಂದು ಹರಕೆಯನ್ನು ಕಟ್ಕೊಂಬನ್ನಿ. ಖಂಡಿತವಾಗಲೂ ನ್ಯಾಯಯುತವಾಗಿರುವಂಥ ನಿಮ್ಮ ಬೇಡಿಕೆ ಖಂಡಿತವಾಗಲೂ ಈಡೇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.